ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅದ್ಭುತವಾಗಿರುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ. ಈ ಸಮಯ ಫೆಬ್ರವರಿ ತಿಂಗಳ ವಿಶೇಷವಾದ ಶಕ್ತಿ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸೋಕೆ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ಈ ಘಟನೆ ನಡೆಯುತ್ತದೆ. ಫೆಬ್ರವರಿ 21ರಿಂದ 26ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅತಿ ದೊಡ್ಡದಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಆಶ್ಚರ್ಯ ರೀತಿಯಾಗಿ ನಿಮ್ಮ ಬದುಕನ್ನು ಪರಿವರ್ತಿಸುತ್ತದೆ. ನಿಮ್ಮ ಜೀವನವನ್ನು ಉಜ್ವಲಗೊಳಿಸಲು ಬಂದಿರುವಂತಹ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಸಾಧ್ಯವಾಗುವಂತಹ ಪ್ರತಿಯೊಂದು ಪರಿಶ್ರಮ ಮತ್ತು ಪ್ರಗತಿಯನ್ನು ತಂದುಕೊಡ್ತಾರೆ. ಕಷ್ಟಗಳನ್ನು ಸಹಿಸಿಕೊಂಡು ದೂರ ಹೋಗುವಂಥ ವಿಶೇಷವಾದ ಮಾರ್ಗವನ್ನು ಆಕೆ ಹೇಳಿಕೊಡ್ತಾರೆ. ಒಟ್ಟಾರೆಯಾಗಿ ಅದಕ್ಕಾಗಿ ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನರಕ ಕಷ್ಟಗಳು ನಿಮ್ಮ ಕಣ್ಣ ಮುಂದೆ ಎಲ್ಲ ರೀತಿಯ ಜೀವನದ ಒಂದು ಆಸೆ ಆಕಾಂಕ್ಷೆಗಳು ಹಾಳಾಗುತ್ತಿರುವಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಈ ಮಹಿಳೆಯ ಆಗಮನ ಖಂಡಿತವಾಗಿ ಹಿಂದೆ ನಡೆಯುತ್ತಿರುವಂತಹ ಪ್ರತಿಯೊಂದು ತಂತ್ರ ಮಂತ್ರ ತಾಂತ್ರಿಕ ಕ್ರಿಯೆಗಳ ಮೂಲಕ ತಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಯಾವುದೇ ಕಷ್ಟಗಳನ್ನು ಅನುಭವಿಸಿರುವಂತಹ ಕುಂಭ ರಾಶಿಯವರಿಗೆ ಈ ಸಮಯ ಎಲ್ಲವನ್ನ ನಿರ್ವಹಿಸುವಂತೆ ಈ ಒಂದು ಮಹಿಳೆ ಖಂಡಿತವಾಗಿ ನಂಬಿದವರಿಂದಲೇ ನೀವು ಎಲ್ಲವನ್ನ ಬರಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಪಡೆದುಕೊಳ್ತೀರಾ. ಈ ಸಮಯ ನಿಮ್ಮ ಜೀವನ ಬದಲಾಗಿ ಆಕೆ ನಿಮ್ಮ ಹಿಂದೆ ನಿಂತು ನಿತ್ಯವೂ ನಿಮಗೆ ನಿಧಾನವಾಗಿ ನಿಮ್ಮ ಜೀವನವನ್ನು ಯಾವ ರೀತಿಯ ಉದ್ಧಾರ ಮಾಡಿಕೊಳ್ಬೇಕು ಎನ್ನುವಂತಹ ಪಾಠವನ್ನು ಕಲಿಸ್ಕೊಡ್ತಾ ಹೋಗ್ತಾರೆ. ನಿಮ್ಮ ಮನೆ ಕುಟುಂಬ ಒಳಗಿನಿಂದಲೇ ಅದ್ಭುತ ಮಾಡುತ್ತಾಳೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬು ಎಂದರೆ ನಮ್ಮದೇ ಆದ ಮರಣಕ್ಕೆ ನಾವು ಕೊಡಲಿ ಇಟ್ಟುಕೊಂಡಂತೆ. ಏಕೆಂದರೆ ಕೆಲವೊಂದು ಬಾರಿ ಕುಂಭ ರಾಶಿಯವರು ಹಲವಾರು ಜನರುಗಳನ್ನು ನಂಬಿ ಮೋಸ ಹೋಗಿರುವಂತಹ ಎಷ್ಟೋ ಉದಾಹರಣೆಗಳಿದೆ. ಅದೇ ರೀತಿ ಈ ಸಮಯದಲ್ಲಿ ಒಬ್ಬ ಜೀವನದಲ್ಲಿ ಯಾರದ್ದೇ ಒಬ್ಬ ಕಷ್ಟದ ಒಂದು ಪರಿಸ್ಥಿತಿಯನ್ನು ಎದುರಿಸೋಕೆ ಹೋಗಿ ಸಾಕಷ್ಟು ಕಷ್ಟವನ್ನು ಅನುಭವಿಸುತ್ತಿರುವಂತಹ ಕುಂಭ ರಾಶಿಯವರು ದುಃಖವನ್ನು ಪಟ್ಟಿದ್ದಾರೆ. ಕಷ್ಟ ಶ್ರಮ ಇವೆಲ್ಲವ ಫಲಿತಾಂಶವನ್ನು ಕಸಿದುಕೊಂಡಿರುವಂತಹ ಕೆಲವೊಂದಿಷ್ಟು ಶತ್ರುಗಳು ಕೂಡ ಇವರಿಗೆ ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ನಿಮಗೆ ಸಿಗುತ್ತಿರುವಂತಹ ವಿಶೇಷವಾದ ಭವಿಷ್ಯವಾಣಿ ಯಾವಾಗಲೂ ಕೂಡ ಸತ್ಯವಾಗಿರುತ್ತದೆ. ನೀವು ಮಾಡಬೇಕಾದಂತಹ ಒಂದೇ ಒಂದು ಕೆಲಸವೆಂದರೆ ಖಂಡಿತವಾಗಿ ಒಂದು ಹೆಣ್ಣಿನ ವಿಶೇಷವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳೋದು. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗ್ತಾ ಹೋಗುತ್ತೆ. ಪೂರ್ವಜರ ಆಶೀರ್ವಾದ ಇಷ್ಟೆಲ್ಲ ವಿಶೇಷತೆಯಿಂದ ತುಂಬಿರುವಂತಹ ಫೆಬ್ರವರಿ ತಿಂಗಳ ಕಾರಣ ಆಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಈ ಸಮಯ ಬಂದಿರುವಂತಹ ನಿಮ್ಮ ಜೀವನದಲ್ಲಿ ಸಂತೋಷ ಕೊಡುವಂತಹ ಸಮಯ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ವಂತ ಕನಸುಗಳನ್ನು ನೀವು ನನಸು ಮಾಡುವ ಸಮಯ. ನಿಮ್ಮ ಬಳಿ ಹಣ ಇದ್ದಾಗಲಿ ಇರದೇ ಇದ್ದಾಗಲಿ ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರ ಉಳಿದುಕೊಳ್ಬೇಕು ಅಂತ ಅತ್ಯಂತ ಹೆಚ್ಚು ತೊಂದರೆಯನ್ನು ಅನುಭವಿಸಿರುವಂತಹ ನಿಮ್ಮ ರಾಶಿ ಚಕ್ರಾಧಿಪತಿಯಾಗಿರುತ್ತಂಥ ಕುಂಭ ರಾಶಿಯವರಿಗೆ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬವೇ ವಿಶೇಷವಾದ ಶಕ್ತಿಯನ್ನು ತುಂಬುವಂತಹ ಒಂದು ಪಾಠಶಾಲೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ನೀವು ಏನನ್ನೇ ಕೂಡ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಎಲ್ಲವನ್ನ ಯಾರೋ ಒಬ್ಬರು ತಡೆ ಹಿಡಿದಂತೆ ಭಾಸವಾಗ್ತಾ ಇದೆ. ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಎಲ್ಲದರಲ್ಲೂ ಕೂಡ ಮೋಸ ಹೋಗುವಂತಹ ಭಾವನೆ. ಈಗ ನೀವು ಏನು ಮಾಡಬೇಕು ಮತ್ತು ಯಾವ ರೀತಿ ಪುನಃ ಪ್ರಾರಂಭಿಸಬೇಕು ಅಂತ ಯೋಚನೆ ಮಾಡ್ತಿರುವಂತಹ ಹಂತದಲ್ಲಿ ಒಬ್ಬ ಮಹಿಳೆ ಆಗಮನ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಆಗುತ್ತದೆ. ಆ ಹೆಣ್ಣು ನಿಮ್ಮ ಮನೆಗೆ ಬಂದ ತಕ್ಷಣ ಸಂತೋಷವಾಗಿರ್ತೀರಾ ಎಂದು ಪರೀಕ್ಷೆ ಮಾಡ್ತಾಳೆ. ನಿಮ್ಮ ಕೆಲಸ ಚೆನ್ನಾಗಿದೆ ಎಂದು ಕಂಡರೆ ನಿಮ್ಮ ಮೇಲೆ ಖಂಡಿತವಾಗಿ ಅವಳು ಯಾವಾಗಲೂ ಕೂಡ ನಿಮ್ಮ ಮೇಲೆ ವಿಶೇಷವಾಗಿ ಸಕಾರಾತ್ಮಕ ಪ್ರಭಾವವನ್ನು ಬೀರ್ತಾರೆ. ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಮನೆಗೆ ಬಂದು ಹಣ ಮತ್ತು ಎಲ್ಲ ರೀತಿಯ ಸಂತೋಷವನ್ನು ದುಪ್ಪಟ್ಟು ಮಾಡುವಂತಹ ವಿಶೇಷವಾದ ವ್ಯಕ್ತಿಯ ಮಾರ್ಗದರ್ಶನ ಸಂತೋಷವನ್ನು ಮಾತ್ರ ನಿಮ್ಮ ಜೀವನದಲ್ಲಿ ತಂದುಕೊಡುತ್ತದೆ. ಕುಂಭ ರಾಶಿಯಲ್ಲಿ ಇರ್ತಕ್ಕಂಥ ಜನರು ಬಹಳಷ್ಟು ಬುದ್ಧಿವಂತರು ಮತ್ತು ವಿದ್ಯಾವಂತರಾಗಿರೋದ್ರಿಂದ ಎಲ್ಲರನ್ನ ಕೂಡ ಮೆಚ್ಚಿಕೊಳ್ಳುವಂತಹ ಮಾತುಗಳನ್ನು ಆಡ್ತಾರೆ. ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸುವಂತಹ ಜನರಾಗಿರ್ತಾರೆ. ಈ ಸಮಯ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರ ಕೂಡ ಅದ್ಭುತವಾದ ಯಶಸ್ಸು ಮತ್ತು ವಿಶೇಷವಾದ ಸಾಂಗತ್ಯದ ಮೂಲಕ ನಡೀತಾ ಹೋಗುತ್ತೆ. ಈ ಸಮಯವನ್ನು ಸಂಪೂರ್ಣವಾಗಿ ನೀವು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಲಾಭವನ್ನು ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮಗೆ ಅತಿ ದೊಡ್ಡದಾದ ವಿಶೇಷವಾದ ಲಾಭಗಳು ಸಿಗುವಂತಹ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಕುಂಭ ರಾಶಿಯವರ ಜೀವನದಲ್ಲಿ ಅನೇಕ ಬಾರಿ ನೀವು ಆರ್ಥಿಕವಾಗಿ ಹಿಂದುಳಿದಿದ್ದೀರಾ ಎಂದು ಕಷ್ಟಪಟ್ಟರೂ ಕೂಡ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎಂಬಂಥ ಧೋರಣೆಗಳು ಭಾವನೆಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿರಬಹುದು. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. ನಿಮಗೆ ಜೀವನದಲ್ಲಿ ಫೆಬ್ರವರಿ ತಿಂಗಳು ಅಂದರೆ ಈ ಒಂದು 21ರಿಂದ 26ನೇ ತಾರೀಕಿನವರೆಗೂ ಕೂಡ ಮಧ್ಯಭಾಗದಲ್ಲಿ ನಿಮ್ಮ ಆದಾಯದಲ್ಲಿ ಸ್ಥಿರತೆ ಬರಲು ಪ್ರಾರಂಭವಾಗುತ್ತೆ. ಹಣ ಬಂದ ತಕ್ಷಣ ಖರ್ಚಾಗುವಂತಹ ಪರಿಸ್ಥಿತಿ ಕಡಿಮೆ ಆಗ್ತಾ ಹೋಗುತ್ತೆ. ಅನಗತ್ಯವಾದ ಖರ್ಚುಗಳನ್ನು ದೂರ ಮಾಡ್ಕೊಳ್ತೀರಾ. ಸಹಜವಾಗಿ ಹಣ ನಿಮ್ಮ
ಕೈಯಲ್ಲಿ ಉಳಿಯೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ಸಹಾಯ ಮಾಡುತ್ತಿರುವಂತಹ ಒಬ್ಬ ಮಹಿಳೆ ಖಂಡಿತವಾಗಿ ಅವರು ನಿಮ್ಮ ಕಣ್ಣ ಮುಂದೆ ಬಂದರೂ ಕೂಡ ಬರದೇ ಇದ್ದರೂ ಕೂಡ ದೂರದಲ್ಲೇ ನಿಮ್ಮ ಎಲ್ಲ ರೀತಿಯ ತೊಂದರೆಯನ್ನ ನೋಡ್ತಾ ಇದ್ದಾರೆ, ನಿಮಗೆ ಧೈರ್ಯವನ್ನ ನೀಡ್ತಿದ್ದಾರೆ. ಇದನ್ನೇ ಸೂಚಿಸುವಂತಹ ವಿಶೇಷವಾದ ಹಂತದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಆಲೋಚನೆ, ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನ ನಿಮಗೆ ತ್ರಿಗುಣವಾದ ಫಲಿತಾಂಶವನ್ನ ನೀಡುತ್ತದೆ. ಏಕೆಂದರೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎನ್ನುವುದರ ದೈವ ಶಕ್ತಿಯ ಅರ್ಥ ಈಗ ನಿಮ್ಮ ಪಕ್ಕದಲ್ಲೇ ಇದೆ. ಈ ಸಮಯದಲ್ಲಿ ಈ ರಾಶಿ ಚಕ್ರದವರು ಖಂಡಿತವಾಗಿ ತಪ್ಪದೇ ಪಾಲಿಸಬೇಕಾದ ಆಚರಣೆಗಳು ಅಂತಂದ್ರೆ ಈ ಬದಲಾವಣೆಯ ಹಂತದಲ್ಲಿ ಈ ರಾಶಿ ಚಕ್ರದವರು ಖಂಡಿತವಾಗಿ ಕೆಲವು ವಿಷಯಗಳನ್ನ ತಪ್ಪದೇ ಪಾಲಿಸಬೇಕಾಗುತ್ತೆ. ಅವು ಕಠಿಣವಾದ ನಿಯಮ ಅಲ್ಲ, ನಿಮ್ಮ ಜೀವನವನ್ನ ಮತ್ತಷ್ಟು ಸಮತೋಲನದಲ್ಲಿ ಇಡುವಂತಹ ಮಾರ್ಗದರ್ಶನಗಳನ್ನ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ಏನಂದ್ರೆ, ನೀವು ಮಾತನಾಡುವಾಗ ಮಾತುಗಳ ಬಗ್ಗೆ ಎಚ್ಚರ ವಹಿಸಬೇಕು. ಖಂಡಿತವಾಗಿ ಆ ಮಹಿಳೆಯ ಜೊತೆಗೆ ನೀವು ಕೋಪದಲ್ಲಿ ಆಡಿದಂತಹ ಮಾತು ಆ ಮಹಿಳೆ ನಿಮ್ಮ ಜೀವನದಿಂದ ಹೊರಗೆ ಹೋಗಲು ಕಾರಣವಾಗಬಹುದು, ನಿಮಗೆ ಮತ್ತೆ ಸಮಸ್ಯೆಗಳನ್ನ ತರುವ ಸಾಧ್ಯತೆ ಇದೆ. ಮೌನವಾಗಿರೋದು ದೌರ್ಬಲ್ಯವಲ್ಲ, ಶಕ್ತಿ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಸಮಯದಲ್ಲಿ ನಿಮಗೆ ಎಲ್ಲವೂ ಕೂಡ ತಿಳುವಳಿಕೆಯ ಮೂಲಕ ಅರ್ಥವಾಗುತ್ತದೆ. ಎರಡನೇದು ಏನಂದ್ರೆ, ಯಾವುದೇ ಸಮಸ್ಯೆಗಳನ್ನ ನಿಮ್ಮ ಮೇಲೆ ಹಾಕಿಕೊಳ್ಳಬೇಡಿ. ನೀವು ಸಹಾಯ ಮಾಡುವಂತಹ ಮನಸ್ಸುಳ್ಳವರು, ಆದರೆ ಪ್ರತಿಯೊಂದು ಸಮಸ್ಯೆಯೂ ಕೂಡ ನಿಮ್ಮ ಜವಾಬ್ದಾರಿ ಅಲ್ಲ. ಅದೇ ರೀತಿ ನಿಮ್ಮದೇ ಆದಂತಹ ಗಡಿ ರೇಖೆಗಳು ನಿಮಗೆ ಇರಬೇಕು. ಇನ್ನು ಮೂರನೆಯದಾಗಿ ಏನೆಂದರೆ, ಖಂಡಿತ ದೇವರೊಂದಿಗೆ ನಿಮ್ಮ ಸಂಬಂಧವನ್ನ ಬಲಪಡಿಸಬೇಕು, ಗಟ್ಟಿಯಾಗಿ ಇಟ್ಟುಕೊಳ್ಬೇಕಾಗುತ್ತೆ. ಅದು ದೊಡ್ಡ ದೊಡ್ಡ ಪೂಜೆಗಳು ಬೇಕಾಗಿರೋದಿಲ್ಲ. ಮೌನವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮಾತುಗಳನ್ನ ದೇವರ ಮುಂದೆ ಹಾಡಿದರೆ ಸಾಕು, ದೇವರ ಅನುಗ್ರಹ ನಿಮ್ಮನ್ನ ಕಾಪಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಫೆಬ್ರವರಿ ತಿಂಗಳು ಯಾವುದೇ ರೀತಿಯ ನೋವುಗಳನ್ನು ಸಹಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಏಕಾಂಗಿಯಾಗಿ ಸಹಿಸಿಕೊಂಡ ಬಂದಂತಹ ತೊಂದರೆಗಳು ಈ ಬಾರಿ ದೂರವಾಗ್ತಾ ಹೋಗುತ್ತೆ. ನಾನು ಯಾವ ರೀತಿ ತಪ್ಪು ಮಾಡಿದ್ದೇನೆ ಎನ್ನುವಂತಹ ಪ್ರಶ್ನೆಗಳಿಗೆ, ನಿರೀಕ್ಷೆಗಳಿಗೆ ಇಟ್ಟುಕೊಂಡಂತಹ ನಂಬಿಕೆಯ ಒಂದು ಪ್ರತಿಫಲವನ್ನು ಈಗ ಸತ್ಯವೆಂದು ತಿಳಿದುಕೊಳ್ಳುವಂತಹ ವಿಶೇಷವಾದ ಸಂದರ್ಭವಾಗಿರುತ್ತೆ. ನೀವು ಯಾವುದೇ ತಪ್ಪನ್ನು ಮಾಡದೇ ಇದ್ರೂ ಕೂಡ ಈ ಹಂತದಲ್ಲಿ ನಿಮ್ಮ ಜೀವನದವು ಒಂದೊಂದೇ ಆಗಿ ಎಲ್ಲವೂ ಬದಲಾಗೋದನ್ನು ಗಮನಿಸಬಹುದು. ಈ ವ್ಯಕ್ತಿ ಹೇಳುವ ಮಾತುಗಳನ್ನು ನೀವು ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಅವು ನಿಮ್ಮ ಜೀವನಕ್ಕೆ ನಿಮಗೆ ಒಂದು ದಿಕ್ಕನ್ನು ತೋರಿಸುತ್ತದೆ. ಖಂಡಿತವಾಗಿ ಈ ವ್ಯಕ್ತಿಯ ಆಗಮನದ ನಂತರ ಸಮಯವು ಬಹಳ ಮುಖ್ಯವಾಗಿರುತ್ತೆ. ನೀವು ಮಾನಸಿಕವಾಗಿ, ದೈಹಿಕವಾಗಿ ದಣಿದಿರುವಾಗ, ಭರವಸೆಗಳು ಕಡಿಮೆಯಾದಾಗ, ಖಂಡಿತ ಭವಿಷ್ಯದ ಬಗ್ಗೆ ಸಂದೇಹ ಬಂದಾಗ ಈ ವ್ಯಕ್ತಿ ಬರುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಕೇಳಲು ಬಯಸಿದಂತಹ ಮಾತುಗಳನ್ನೆಲ್ಲ, ನೀವು ಹೇಳಲು ಬೇಕಾದಂತಹ ಮಾತುಗಳನ್ನ ಸಹ ಅವರು ಕೇಳ್ತಾರೆ. ಈ ವ್ಯಕ್ತಿಯ ಅಕ್ಷರದ ವಿಶೇಷವಾದ ಶಕ್ತಿಯಾಗಿರ್ತಾರೆ. ನಿಮ್ಮ ಜೀವನದ ಆಲೋಚನಾ ವಿಧಾನವನ್ನ ಬದಲಾಯಿಸುತ್ತಾರೆ. ನೀವು ಭಯಪಟ್ಟ ವಿಷಯಗಳ ಬಗ್ಗೆ ಧೈರ್ಯ ಹೆಚ್ಚಾಗಿ ಹೇಳ್ತಾರೆ. ನೀವು ಬಿಟ್ಟು ಬಿಡಲು ಪ್ರಯತ್ನಿಸಿದಂತಹ ಪ್ರಯತ್ನಗಳ ಬಗ್ಗೆ ಮತ್ತೆ ಭರವಸೆಯನ್ನ ಕೊಡ್ತಾರೆ. ಈ ವ್ಯಕ್ತಿ ಈಗ ಆಗಮನವು ನಿಮ್ಮ ಜೀವನದಲ್ಲಿ ಒಂದು ದೈವಿಕವಾದ ಅಕ್ಷಸ್ಥೇಪ ಕಾರ್ಯನಿರ್ವಹಿಸುತ್ತಿರುವಂತೆ ಭಾಸವಾಗುತ್ತೆ. ನಿಮ್ಮ ಸಂಕಷ್ಟಕ್ಕೆ ಸ್ಪಷ್ಟವಾದ ಉತ್ತರ ಸಿಗುವಂತಹ ಸಂದರ್ಭ ಇದಾಗಿರೋದ್ರಿಂದ ಖಂಡಿತವಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಫೆಬ್ರವರಿ 21ರಿಂದ 26ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಆಗಮನ ಇದೇ ನಡೆಯುವಂತೆ ಸೂಚಿಸ್ತಾ ಇದೆ. ಇದನ್ನ ಖಂಡಿತವಾಗಿ ನೀವು ನಂಬಬೇಕು ಮತ್ತು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಭಾವದೊಂದಿಗೆ ಗೌರವವನ್ನು ಸೂಚಿಸಬೇಕಾಗುತ್ತೆ. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ವಿಶೇಷವಾದ ಹೆಜ್ಜೆಯನ್ನು ಸದೃಢವಾಗಿ ಮತ್ತು ಬಲವಾಗಿ ಇಡಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.